ಗುಬ್ಬಿ ತಾಲೂಕಿನ ಸಿಎಸ್ಪುರ ಪೊಲೀಸ್ ಠಾಣೆಯಲ್ಲಿ ಆಯೋಜಿಸಿದ್ದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಕುಂದುಕೊರತೆ ಸಭೆಯಲ್ಲಿ ಮಾತನಾಡಿ ರಸ್ತೆಯ ಸಂಚಾರ ನಿಯಮಗಳನ್ನು ಪಾಲಿಸುವ ಮೂಲಕ ಅಪಘಾತ ನಿಯಂತ್ರಣ ಮಾಡಲು ಸಾಧ್ಯವಿದೆ. ರಸ್ತೆ ಸುರಕ್ಷತೆ ನಿಯಮಗಳನ್ನು ಪ್ರತಿಯೊಬ್ಬರೂ ಸಹ ಚಾಚು ತಪ್ಪದೆ ಪಾಲಿಸುವುದು ನಮ್ಮ ಕರ್ತವ್ಯ ಎಂದು ಸಿಎಸ್ಪುರ ಪೊಲೀಸ್ ಠಾಣೆಯ ಪಿಎಸ್ಐ ಧರ್ಮಾಂಜಿ ತಿಳಿಸಿದರು. ಅಲ್ಲಿ ನಿಮ್ಮಲ್ಲಿ ಲ್ಯಾಂಡ್ ಏನು ಪ್ರೋಗ್ರೆಸ್ ಆಗಿದೆ, ಇಲ್ಲಿವರೆಗೂ ಏನು ಪ್ರೋಗ್ರೆಸ್ ಆಗಿದೆ ಆ ಪ್ರೋಗ್ರೆಸ್ ಮೇಡಮ್ ಅಂತ ಗುರುತಿಸಿ ತಹಶೀಲ್ದಾರ್ ಅವರು ಗುರುತಿಸಿ ಅವರೇನೋ ನಮ್ಮ ಇಲಾಖೆ ನೆರವು ಹೋದರೆ ನಾವು ನೂರಕ್ಕೂ ನನ್ನ ಮೇಲೆ ನಮ್ಮ ಎಸ್ ಪಿ ಸಾಹೇಬರಿಗೆ DSP ಮಾತಾಡಿ ನಮ್ಮ ಸಹಕಾರ ನಾವು ಕೊಡ್ತೀವಿ. ರಸ್ತೆಗಳಲ್ಲಿ ಅಳವಡಿಸಬಹುದಾದ ರಸ್ತೆ ಹಂಪ್ಸ್ ಅಳವಡಿಸಲು ಸಾಕಷ್ಟು ನಿಯಮಗಳು ಇರುವುದರಿಂದ ಏಕಾಏಕಿ ಹಾಕಲು ಸಾಧ್ಯವಿರುವುದಿಲ್ಲ. ಜಿಲ್ಲಾ ಮಟ್ಟದ ಅಧಿಕಾರಿಗಳ ರಸ್ತೆ ಸುರಕ್ಷತೆ ಸಮಿತಿಯವರ ಗಮನಕ್ಕೆ ತರುವ ಮೂಲಕ ಸಮಸ್ಯೆ ಬಗೆಹರಿಸಲು ಕ್ರಮ ವಹಿಸಲಾಗುವುದು. ಆದಷ್ಟು ನಾಗರಿಕರು ವಾಹನ ಚಾಲನೆ ವೇಳೆಯಲ್ಲಿ ಅಗತ್ಯ ದಾಖಲೆಗಳು, ಹೆಲ್ಮೆಟ್ ಹಾಕುವುದು, ಕಾರು ಚಾಲನೆ ವೇಳೆಯಲ್ಲಿ ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಹಾಕುವುದು, ರಸ್ತೆ ಸಂಚಾರಿ ನಿಯಮಗಳನ್ನು ಪಾಲಿಸುವುದು ಅಗತ್ಯವಾಗಿದೆ ಎಂದರು. ಕಾಂಪೌಂಡು ಮತ್ತೊಂದು ಇರ್ತಾವಲ್ಲಪ್ಪ, ನಿಮಗೆ ಕಾಂಪೌಂಡು ಬೆಂಕಿ ಹಚ್ಚೋದಕ್ಕೆ ಕಾಲು ತೊಳ್ಕೊಳ್ಳೋದಕ್ಕೆ ಇದೆಲ್ಲ ವ್ಯವಸ್ಥೆ ಮಾಡ್ತಾರೆ. ಸ್ಮಶಾನ ಅಂದರೆ ಎಲ್ಲ ಮಿನಿಮಮ್ ಸೌಲಭ್ಯ ಬೇಕು ಅಂತ ಮಾಡಿ ಇಡೋದಕ್ಕೆ ಸ್ವಲ್ಪ ಶೆಲ್ಟ್ರು ಇದೆಲ್ಲ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಲ್ಯಾಂಡು ಲಿಟಿಗೇಷನ್ಸ್ ಪ್ರಾಬ್ಲಮ್ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಮಾಡಬೇಕು. ಏನು ಅಂತಂದರೆ ಅದು ಊರ ಮಧ್ಯದಲ್ಲಿ ರೋಡ್ ಹೋಗುತ್ತೆ. ಆ ಕಡೆ ಕರೆದ ಊರೈತೆ, ಈ ಕಡೆ ಕರೆದ ಊರೈತೆ, ಮತ್ತು ಜಂಕ್ಷನ್ ಅದು ಮತ್ತು ಗದ್ದೆಹಳ್ಳಿಂದ KG ಟೆಂಪಲ್ಗೊಂಡು ಹೋಗೋರು ಆ ಕಡೆ ವಿರಾಣ ಗುಡಿ ಹೋಗೋದು ಪ್ಲಸ್ ಮಾರ್ಕ್ ರೋಡ್ ಐತದು. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಮಂಚಿಹಳ್ಳಿ ಶಿವಸ್ವಾಮಿ, ರಾಮು ಆಟೋ, ಅಂಕಳಕೊಪ್ಪ ರುದ್ರೇಶ್, ಸಿಎಸ್ಪುರ ಮಹದೇವ್, ಭದ್ರೇಶ್, ರಮೇಶ್, ನಾಗನಹಳ್ಳಿ ಶಿವು, ಕಲ್ಲೂರು ಚಿದಾನಂದ್, ವೆಂಕಟೇಶಯ್ಯ, ವೇಣು ಇತರರು ಹಾಜರಿದ್ದರು. 12 ಗಂಟೆ ತನಕ ಅಲ್ಲಿ ಹುಡುಗರು ಅವ್ರು ಎಣ್ಣೆ ಕುಡ್ಕೊಂಡು ಅಲ್ಲಿ ಏನ್ ಮಾಡ್ಬೇಕೆಲ್ಲ ಕಿತ್ತಾಡ್ಕೊಂಡು ಅಂಬೇಡ್ಕರ್ ಭವನದ ಮುಂದೆ ಅಲ್ಲಿ ಇಡ್ತಾವ. ಅಂಗನವಾಡಿ ದಯಮಾಡಿ ಅದನ್ನ ಹೌದು 11-12 ಗಂಟೆ 1 ಗಂಟೆ ಆಗುತ್ತೆ. ಅವರೆಲ್ಲ ಮನೆಗೆ ಹೋಗಿ ಸೇರ್ಕ. ಓಕೆ ಆಯ್ತು. ಅದು ಮತ್ತೆ ಕುನ್ನಾಲದ್ದು ಅಷ್ಟೇನೆ. ಓಕೆ ಓಕೆ ನಮ್ಮೂರಲ್ಲಿ ಇಲ್ಲ, ಇಂಡಿವಿಜುವಲ್ ತಂಡ ಹೊಸ ಕಾಲದಲ್ಲಿ ತಿರ್ಗಿ ಇನ್ನೊಂದ್ಸರಿ ಎಲ್ಲ